ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಜಾತಿ ಬಿಡಿ ಮತ ನೀಡಿ, ಜಾತಿ ಬಿಡಿ ಮತ ನೀಡಿ. ಜಿಂದಾಬಾದ್ 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 ಜಿಂದಾಬಾದ್. ಏನೇ ಬರ್ಲಿ ಏನೇ ಬರ್ಲಿ ಏನೇ ಬರ್ಲಿ ನೇರ್ಲ ಹುದ್ದೆಗಳನ್ನ ನೇರ್ಲ ಹುದ್ದೆಗಳನ್ನ ಏನೇ ಬರ್ಲಿ ಜಿಂದಾಬಾದ್ ಜಿಂದಾಬಾದ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ದಲಿತರನ್ನ ಸುಟ್ಟ ಬೆಂಕಿ, ದಲಿತರನ್ನ ಸುಟ್ಟ ಬೆಂಕಿ. ಜಿಂದಾಬಾದ್ ಜಿಂದಾಬಾದ್. ಜಾತಿ ಬಿಡಿ ಮತ ಬಿಡಿ, ಜಾತಿ ಬಿಡಿ ಮತ ಬಿಡಿ. ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಮಹಾಕಾರುಣಿಕ ತಥಾಗತ ಭಗವಾನ್ ಗೌತಮ್ ಬುದ್ಧರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜೊತೆಗೆ ಇಡೀ ಮಾನವ ಕುಲ ಎಲ್ಲ ಒಂದೇ ಅಂತಕ್ಕಂಥ ಸಂದೇಶವನ್ನು ಸಾರಿರ್ತಕ್ಕಂಥ ಕ್ರಾಂತಿಕಾರಿ ಅಣ್ಣ ಬಸವಣ್ಣನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಜೊತೆಗೆ ಈಗಗಳ ಗುಲಾಮಗಿರಿಗೆ ಸಿಕ್ಕು ಬೆಂದು ಹೋಗಿರ್ತಕ್ಕಂಥ ದಲಿತ ವರ್ಗಗಳು ಈ ದೇಶ ಆಳುವುದನ್ನು ನನ್ನ ಕಣ್ಣಾರೆ ಕಾಣಬೇಕೆಂಬುದೇ ನನ್ನ ಜೀವನದ ಪರಮ ಗುರಿ. ಈ ದೇಶದ ಸಮಸ್ತ ಆಸ್ತಿಗೆ ಹಕ್ಕುದಾರರು ಮಾತ್ರ ಅವರು. ಸಾಮಾಜಿಕ ಅನ್ಯಾಯಕ್ಕೆ ಒಳಗಾದ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಮತ್ತು ಪ್ರಜ್ಞಾವಂತ ಜನರೆಲ್ಲರೂ ಒಂದುಗೂಡಿ ಈ ದೇಶದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಧ್ವಂಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಮಹಾನ್ ಮಾನವತಾವಾದಿ, ಪುಸ್ತಕ ಪ್ರೇಮಿ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಎಣ್ಣೂರು ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ, ಇನ್ನೋರ್ವರು ಹುಟ್ಟು ಹೋರಾಟಗಾರರಾಗಿರ್ತಕ್ಕಂಥ ರಮೇಶ್ ಹಾಸಂಗಿ ಸಾಹೇಬರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಏನು ಇವತ್ತು ಹಿಂದಿನ ಬಿಜೆಪಿ ಸರ್ಕಾರ ಆಗಿರ್ಬಹುದು, ಕಾಂಗ್ರೆಸ್ ಸರ್ಕಾರ ಆಗಿರ್ಬಹುದು, ಜೆಡಿಎಸ್ ಸರ್ಕಾರ ಆಗಿರ್ಬಹುದು, ಇವತ್ತು 2013 ಏನು ACP DSP ಅಂತಕ್ಕಂಥ ದುಡ್ಡನ್ನ ಇವತ್ತು ದಲಿತರ ಅಭಿವೃದ್ಧಿಗಾಗಿ, ಅವರ ಶಿಕ್ಷಣಕ್ಕಾಗಿ, ಅವ್ರಿಗೆ ಏಳಿಗೆಗಾಗಿ ಇಟ್ಟಿರ್ತಕ್ಕಂಥ ದುಡ್ಡನ್ನ ಇವತ್ತು 7B ಮತ್ತು 7C ಕಲಂ ಪ್ರಕಾರ ತಾವು ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇತ್ತು. ಸುಮಾರು ವರ್ಷಗಳ ಕಾಲ ಎಲ್ಲ ಹೋರಾಟ, ದಲಿತ ಹೋರಾಟಗಳ ಪ್ರಯತ್ನದಿಂದ ಇವತ್ತು 7D ಅಂತಕ್ಕಂಥ ಒಂದು ಕಾಯ್ದೆಯನ್ನ ತೆಗೆಯೋದ್ರ ಜೊತೆಗೆ 7C ಅನ್ನು ಉಳಿಸ್ಕೊಂಡು ಇವತ್ತು ಹಿಂದಿನ ಸರ್ಕಾರ ಆಗಿರ್ಬಹುದು, ಇವತ್ತಿನ ಸರ್ಕಾರ ಕೂಡ ಏನು ದಲಿತರಿಗೆ ಇಟ್ಟಿರ್ತಕ್ಕಂಥ ACP DSP ದುಡ್ಡನ್ನ ಅನ್ಯ ಕಾರ್ಯಗಳಿಗೆ ಬಳಸ್ತಾ ಇವತ್ತು ದಲಿತರಿಗೆ ಮಲ್ತಾಯ ಧೋರಣೆಯನ್ನು ಮಾಡ್ತಾ ಇದೆ. ಅದನ್ನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯ ಸರ್ಕಾರಕ್ಕೆ ಉಗ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಇವತ್ತು ಸಾಕಷ್ಟು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಏನು ಭೂ ಒಡೆತನ ಯೋಜನೆ 500 ಫೈಲ್ಗಳು ಬಿದ್ದಿದ್ದಾವ. ಇವತ್ತು ಹಣ ಇರಲಾರ್ದೆ ಇವತ್ತು ಸರ್ಕಾರದಲ್ಲಿ ಇರ್ತಕ್ಕಂಥ ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥ ಏನು ಮೀಸಲು ಮತಕ್ಷೇತ್ರದಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವರುಗಳು, MLAಗಳು ಇವತ್ತು ಏನು ಈ ವಿಷಯದ ಬಗ್ಗೆ ಧ್ವನಿ ಎತ್ತದೇನೆ ಅವರು ತಮ್ಮ ಮನಸ್ಸಿಗೆ ಬಂದಂಗೆ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ನಮ್ದು ದುರ್ದೈವ ಅಂತಕ್ಕಂಥ ವಿಚಾರವನ್ನು ಕೂಡ ಈ ವೇದಿಕೆ ಮುಖಾಂತರ ಹೇಳ್ತಾನೆ. ಇವತ್ತಿನ ದಿವಸ ಮೀಸಲು ಮತಕ್ಷೇತ್ರದಿಂದ ಏನು ನೀವು ಆರಿಸಿ ಹೋಗಿರ್ತಕ್ಕಂಥ ಸಚಿವರು ಮತ್ತು MLAಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ರಾಜ್ಯದಾದ್ಯಂತ ಇವತ್ತು ನಮ್ಮ ರಾಜ್ಯ ನಾಯಕರು ಏನು ಮುಂಬರ್ತಕ್ಕಂಥ ಆಗಸ್ಟ್ 21ರಂದು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋದ್ರ ಜೊತೆಗೆ ಸರ್ಕಾರಕ್ಕೆ ಒತ್ತಡ ಹಾಕೋದ್ರ ಜೊತೆಗೆ ಇವತ್ತು
ರಾಜ್ಯದಲ್ಲಿ 38 ಇಲಾಖೆಗಳಲ್ಲಿ ಏನು ಖಾಲಿ ಇರ್ತಕ್ಕಂಥ ಬ್ಯಾಕ್ಲಾಗ್ ಹುದ್ದೆಗಳು ಇವತ್ತು ಸರ್ಕಾರ ತುಂಬಲಿಕ್ಕೆ ಏನು ಹಿಮ್ಮೆಟ್ಟು ಇರ್ತಾ ಇದೆ. ನಾವು ಬ್ಯಾಕ್ಲಾಗ್ ಹುದ್ದೆಗಳು ತುಂಬುವವರೆಗೆ ಮತ್ತು ಏನು SCP TSP ಹಣ ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಮೀಸಲು ಮತಕ್ಷೇತ್ರದಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವರು ಮತ್ತು ಏನು MLAಗಳ ಮನೆ ಮುಂದೆ ನಾವು ಧರಣಿ ಮಾಡೋದ್ರ ಜೊತೆಗೆ ನಮ್ಮ ನ್ಯಾಯವನ್ನು ಪಡೆದುಕೊಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ವೇದಿಕೆ ಮುಖಾಂತರ ಹೇಳ್ತೇನೆ ಬಂಧುಗಳೇ. ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ, ಸುಮ್ಮನಿದ್ದರೆ ಸುಲಿಗೆ ತಪ್ಪದು, ಬಂಡದರೆ ಗೆಲುವು ನಮ್ಮದು ಅಂತಕ್ಕಂಥ ಮಾತು ಹೇಳ್ತಾರೆ. ಹಾಗಾಗಿ ನಾವು ಎಲ್ಲಿವರೆಗೆ ಸುಮ್ಮನೆ ಇರ್ತೇವೆ ಅಲ್ಲಿವರೆಗೆ ನಮ್ಮನ್ನ ಏನು ಅನ್ಯಾಯ ಮಾಡೋರು ಇದ್ದೇ ಇರ್ತಾರೆ. ಹಾಗಾಗಿ ನಾವು ಬಂಡೇಳಬೇಕು, ಅಂದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದುವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಏನು ನನ್ನ ಆತ್ಮೀಯ ಹೋರಾಟಗಾರ ಬಂಧು ಮಿತ್ರರಿಗೆ ಅನಂತ ಕೋಟಿ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ ನಂದು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಿದ್ನು. ಎಲ್ಲ ನನ್ನ ಬಂಧು ಬಳಗದವರು, ಎಲ್ಲ ನನ್ನ ಅಕ್ಕ ತಂಗಿಯರು, ಸಹೋದರರು, ಅಣ್ಣ ತಮ್ಮಂದಿಯರು ಇವತ್ತು ಈ ಒಂದು ಧರಣಿಯಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಬೇಕಾದಷ್ಟು ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಡ್ತೇವೆ ಅಂತ ಬರೀ ಮಾತಲ್ಲಿ ಹೇಳ್ತಾರೆ, ಅದು ಜಾರಿಗೆ ಬರ್ತಾ ಇಲ್ಲ. ಇದರಿಂದ ಬಹಳಷ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿತ್ತು ಅಂತ ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ಪರಿಶಿಷ್ಟ ಹಣವನ್ನು ನಮಗೆ ದುರ್ಬಳಕೆ ಆಗಿರೋದ್ರಿಂದ ಬಹಳಷ್ಟು ನಾವು ಇನ್ನ ಈ ಸತ್ಯಾಗ್ರಹ ಏನೋ ಮುಂದುವರಿಸಿ ನಾವು ಇಲ್ಲಿಗೆ ಬಿಡೋಂಗಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮೆಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಕೊಳ್ಳ ಆಗಲಾರ್ದ ಬಟ್ಟೆಕ ನಮ್ಮೆಲ್ಲ ಬಂಧು ಬಾಂಧವರೆಲ್ಲ ಗುಳೆ ಹೋಗ್ತಾ ಇದ್ದಾರೆ. ಗುಳೆ ಹೋಗೋದ್ರಿಂದ ನಮ್ಗೇನು ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಬಡತನ ಏನು ಹೆಚ್ಚಾಗ್ತಾ ಇದೆ ನಮ್ಮ ಜನಾಂಗದವ್ರಿಗೆ. ಆ ಜನಾಂಗದವ್ರಿಗೆ ನಮ್ಮ ಜನಾಂಗದವ್ರಿಗೆ ಅದು ಬಡತನ ಹೋಗ್ಬೇಕಂತಂದ್ರೆ ಈ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕು. ನಮಗೆ ಬರುವಂತ ಸೌಕರ್ಯಗಳು ಏನೇನದಾವ ನಮಗೆಲ್ಲ ನಮಗೆ ಮೀಸಲಾತಿ ಕೊಡಬೇಕು, ಮಹಿಳೆಯರಿಗೆ ಅನುಕೂಲ ಮಾಡಿಕೊಡ್ಬೇಕು, ನಮ್ಮ ಬಂಧು ಬಾಂಧವರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಮುಖಾಂತರ ಸಲ್ಲಿಸುತ್ತಿರುವ ಮನವಿ ಪತ್ರ ವಿಷಯ ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮಾತ್ರ SCP TSP 2013ರ ಕಾಯ್ದೆಯನ್ನು ಸಮರ್ಪಕ ಜಾರಿಗೆ ಒತ್ತಾಯಿಸಿ ಮನವಿ ಪತ್ರ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ SC SC TSP ಕಾಯ್ದೆ 2013 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಜನರು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಅಭಿವೃದ್ಧಿ ಅವಕಾಶಗಳನ್ನು ಶಾಸನಬದ್ಧವಾಗಿ ಹೊಂದಲು ರಾಜ್ಯ ಸರ್ಕಾರಗಳು ಕಾಯ್ದೆ ರೂಪಿಸಿದೆ. ಈ ಕಾಯ್ದೆ ಕಲಂ 7D ಮತ್ತು 7C ರಲ್ಲಿ ಕಾಯ್ದೆದಡಿ ನಿಗದಿಪಡಿಸಿದ ಅನುದಾನವನ್ನು ಅನ್ಯ ಉದ್ದೇಶಗಳಿಗೆ ಬಳಸಿಕೊಂಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಸರ್ಕಾರಗಳು ವಂಚಿಸುತ್ತವೆ. ಆದ್ದರಿಂದ 7D ಮತ್ತು 7C ಕಲಂಗಳನ್ನು ರದ್ದುಪಡಿಸುವಂತೆ ಹಲವಾರು ದಲಿತ ಪರ ಹೋರಾಟಗಳ ಫಲದಿಂದ 7D ರದ್ದು ಮಾಡಿ 7C ಯನ್ನು ಯಥಾ ಪ್ರಕಾರ ಉಳಿಸಿಕೊಂಡು ಅನ್ಯ ಕಾರ್ಯಗಳಿಗೆ ಬಳಸುತ್ತದೆ. ಉದಾಹರಣೆಗೆ ಸರ್ಕಾರ ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳುತ್ತದೆ. ಇದಕ್ಕೆ ಸಾಕ್ಷಿ ಮತ್ತೆ 2024-25-26ನೇ ಸಾಲಿನಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಒಳಗೊಂಡಂತೆ ಅನ್ಯ ಯೋಜನೆಗಳಿಗೆ SC SC TSP ಹಣ ಉಪಯೋಗಿಸುವಂತೆ ಅವಕಾಶ ನೀಡುವ ಮೂಲಕ ಪರಿಶಿಷ್ಟರಿಗೆ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಅವಕಾಶವನ್ನು ಸರ್ಕಾರಗಳೇ ನೇರವಾಗಿ ಅಸ್ಪೃಶ್ಯತೆ ಆಚರಣೆ ಮಾಡುತ್ತದೆ ಮತ್ತು ಮೊಸಳೆ ಕಣ್ಣೀರನ್ನು ಸುರಿಸುತ್ತಿರುವುದನ್ನು ನಿಲ್ಲಿಸಿ ನಯವಂಚನೆ ಮಾಡಿದ ಪರಿಶಿಷ್ಟರ ಹಣವನ್ನು ಪರಿಶಿಷ್ಟರಿಗೆ ಮೀಸಲಿಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸುತ್ತಾ ಅನ್ಯ ಕಾರ್ಯಗಳಿಗೆ ಬಳಸುತ್ತಿರುವ ಹಣವನ್ನು ವಾಪಸ್ ಪಡೆದು ಪರಿಶಿಷ್ಟರ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳಬೇಕೆಂದು ಒತ್ತಾಯಿಸುತ್ತದೆ.